ನಮಸ್ತೆ, ವೆಲ್ಕಮ್ ಟು ಕುಸ್ಮಾಸ್ ಕಿಚನ್. ನಾನು ಮಾಡುತ್ತಿರುವ ಅಡಿಗೆ ಗಸಗಸೆ ಹಲ್ವಾ. ಇದಕ್ಕೆ ಬೇಕಾಗಿರುವ ಸಾಮಾನುಗಳನ್ನು ನೋಡೋಣ ಬನ್ನಿ. 4 ಚಮಚ ಗಸಗಸೆ, ಇದನ್ನು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು. 2 ಸ್ಪೂನ್ ದ್ರಾಕ್ಷಿ, 2 ಸ್ಪೂನ್ ಗೋಡಂಬಿ, 3 ಯಾಲಕ್ಕಿ, ಅರ್ಧ ಕಪ್ಪು ಸಕ್ಕರೆ, 3 ಚಮಚ ತುಪ್ಪ. ಮಾಡುವ ರೀತಿಯನ್ನು ನೋಡೋಣ ಬನ್ನಿ. ಕುಕ್ಕರನ್ನು ಇಟ್ಟು ಈ ನೆಂದಿರುವಂತಹ ಗಸಗಸೆಯನ್ನು ಹಾಕೋಣ. ನೀರನ್ನು ಹಾಕೋಣ. ಮುಚ್ಚಳವನ್ನು ಮುಚ್ಚಿ 3 ಕೂಗನ್ನು ಕೂಗಿಸೋಣ. ಗಸಗಸೆ ಬೆಂದಿದೆ, ಕುಕ್ಕರನ್ನು ತೆಗೆಯೋಣ. ಗಸಗಸೆ ಚೆನ್ನಾಗಿ ಬೆಂದಿದೆ. ಇದರ ನೀರನ್ನು ಸೋಸಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ್ದಾಯಿತು. ಈಗ ಒಂದು ಬಾಣಲೆಯನ್ನು ಇಟ್ಟು ದ್ರಾಕ್ಷಿ ಗೋಡಂಬಿಯನ್ನು ಹುರಿಯೋಣ. 2 ಚಮಚ ತುಪ್ಪ ಹಾಕೋಣ. ಗೋಡಂಬಿಯನ್ನು ಹಾಕೋಣ. ದ್ರಾಕ್ಷಿಯನ್ನು ಹಾಕೋಣ. ಗೋಡಂಬಿಯನ್ನು ಹುರಿದಿದ್ದಾಯಿತು. ಅದು ತೆಗೆದಿಟ್ಟುಕೊಳ್ಳೋಣ. ಈಗ ಅದೇ ಪಾತ್ರೆಗೆ ರುಬ್ಬಿರುವಂತಹ ಗಸಗಸೆಯನ್ನು ಹಾಕೋಣ. ರುಬ್ಬಿರುವುದು ಕುದಿಯುತ್ತಾ ಇದೆ. ಇದಕ್ಕೆ ಈಗ ಸಕ್ಕರೆಯನ್ನು ಹಾಕೋಣ. ಚೆನ್ನಾಗಿ ಕಲಕಿ ಈಗ ಬೆಂದು ರೆಡಿಯಾಗಿದೆ. ಇದಕ್ಕೆ ಯಾಲಕ್ಕಿಯನ್ನು ಮತ್ತು ದ್ರಾಕ್ಷಿ ಗೋಡಂಬಿಯನ್ನು ಹಾಕೋಣ. ಯಾಲಕ್ಕಿಯನ್ನು ಹಾಕೋಣ. ದ್ರಾಕ್ಷಿ ಗೋಡಂಬಿಯನ್ನು ಹಾಕೋಣ. ಮಿಕ್ಸ್ ಮಾಡಿ ಒಲೆಯನ್ನು ಆರಿಸೋಣ. ಗಸಗಸೆ ಹಲ್ವಾ ರೆಡಿಯಾಗಿದೆ. ಮಾಡುವುದು ಬಲು ಸುಲಭ. ಮಾಡಿ ನೋಡಿ, ತಿಂದು ಸವಿಯಿರಿ.